ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಚನ್ನರಾಯಪಟ್ಟಣ ಈ ದೇಶಕ್ಕೆ ಹಲವು ಕೊಡುಗೆಗಳು ಕೊಟ್ಟಿದೆ. ಅದರಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಮಕ್ಕಳಿಂದ ಮಕ್ಕಳಿಗೋಸ್ಕರ ಮಕ್ಕಳಿಗಾಗಿ ಪ್ರಾರಂಭವಾಡಲು ಸಂಸ್ಥೆ ಇದೆ. ಮಕ್ಕಳು ಉದ್ಯಾನವನದಲ್ಲಿರುವಂಥ ಹೂಗಳು ಸ್ಥಾಪನೆ ಮಾಡಿ ಮಕ್ಕಳಿಗೆ ಬಂದಿದೆ. ಸಮ್ಮೇಳನದಲ್ಲಿ ಮಕ್ಕಳಿಗೆ ವರ್ಕ್ಶಾಪ್ಗಳನ್ನು ಮಾಡ್ತಾ ಇದ್ದೀವಿ, ಅಂದರೆ ಶಿಬಿರಗಳನ್ನ ಮಾಡ್ತಾ ಇದ್ದೀವಿ. ಸಾಹಿತ್ಯ ಸಂಸ್ಕೃತಿಯನ್ನು ಬಿಂಬಿಸುವ ಮಕ್ಕಳಿಗೆ ಸಾಹಿತ್ಯ ಸಂಸ್ಕೃತಿಗೆ ಈಗಾಗಲೇ ಕುವೆಂಪುರದಿಂದ ಹುಬ್ಬಳ್ಳಿಯಲ್ಲಿ ವರ್ಕ್ಶಾಪ್ ಮಾಡಿ ತುಂಬ ಯಶಸ್ವಿ. ಈ 3ನೇ ವರ್ಷದಲ್ಲಿ ಶೃಂಗೇರಿ ಈ ವರ್ಷ ಎಲ್ಲರೂ ಕೂಡ ಇಂದೂರಲ್ಲಿ ಇಡೀ ರಾಷ್ಟ್ರದಲ್ಲೇ ಅಥವಾ ಪಶ್ಚಿಮ ಘಟ್ಟವನ್ನು ಬಿಟ್ಟರೆ ಔಷಧಿ ಕಳಜ ಅಂತ ಇದ್ದಾರೆ. ಶಿಬಿರಗಳನ್ನು ಆ ಶಿಬಿರದಲ್ಲಿ 30% ಶಿಬಿರಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹಣದ ನಿಗದಿಯನ್ನು ಮಾಡಿ ನಾವು ಹಣವನ್ನು ತಗೊಳ್ಳುವಂಥದ್ದಿಲ್ಲ, ಉಚಿತವಾಗಿ ತರಬೇತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಶಾಲೆಯ ವಿದ್ಯಾಸಂಸ್ಥೆಯಿಂದ 29ರ ಸಂಜೆ ಗಾಡಿ ಇಲ್ಲಿನ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಸಹ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. 4 ಗಂಟೆಗೆ ಎಲ್ಲ ಬರುವಂಥ ಮಕ್ಕಳಲ್ಲಿ ಬಂದರೆ 3 ದಿನದ ಕಾಲ ಮಕ್ಕಳು ಅಲ್ಲಿ ನಡೆಯುವಂಥ ಎಲ್ಲ ಏನು ವಿವಿಧ ರೀತಿಯ ಪ್ರಕಾರಗಳನ್ನು ಅಭ್ಯಾಸ ಮಾಡಿ ಅವರು ಸಹ ಈ ಒಂದು ಬೇಸಿಗೆ ಶಿಬಿರದ ಪಾಲ್ಗೊಂಡು ಸಮ್ಮೇಳನಗಳನ್ನು ಶಿಬಿರಗಳನ್ನು ಆಯೋಜನೆ ಮಾಡ್ಕೊಂಡು ಬಂದಿದೆ. ನಮ್ಮ ರಾಜ್ಯದ ಅಧ್ಯಕ್ಷರಾದ ಚಾನ ಅಶೋಕಣ್ಣನವರ ಮಾರ್ಗದರ್ಶನದಲ್ಲಿ ಅವರ ಸಂತೂರು ಜಿಲ್ಲೆ ಸಿದ್ಧರ ಬೆಟ್ಟದಲ್ಲಿ 3 ದಿನದ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಈ ಶಿಬಿರದಲ್ಲಿ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ನಾಟಕ ರಂಗದಲ್ಲಿ, ಜಾನಪದ ಕ್ಷೇತ್ರದಲ್ಲಿ, ಚಿತ್ರಕಲೆಯಲ್ಲಿ ಮಕ್ಕಳಿಗೆ ತರಬೇತಿಯನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದೇವೆ. ಪ್ರಥಮವಾಗಿ ನಮ್ಮ ರಂಗನಾಥ ಸ್ವಾಮೀಜಿಯವರನ್ನು ಹಾಗೂ ಪರಮ ಪೂಜ್ಯ ಶ್ರೀ ವೀರಭದ್ರೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರನ್ನು ಸ್ಮರಿಸಿದ್ದಾರೆ. ಏಕೆಂದರೆ ಅವರ ಸಹಕಾರದಿಂದ ಈ ಒಂದು ಶಿಬಿರ ನಡೀತಾ ಇದೆ.